ಯಶೋಧಾಸ್ ಕುಕಿಂಗ್ ಚಾನಲ್. ನಾನಿವತ್ತು ಬಟರ್ ಫ್ರೂಟ್ ಮಿಲ್ಕ್ ಶೇಕ್ ಮಾಡುತ್ತಾ ಇದ್ದೀನಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಬಟರ್ ಫ್ರೂಟು, ಶುಗರು, ಮಿಲ್ಕು ಇದಿಷ್ಟು ಉಪಯೋಗಿಸ್ಕೊಂಡು ಒಂದು ಮಿಲ್ಕ್ ಶೇಕ್ ಮಾಡ್ತಾ ಇದ್ದೀನಿ. ಈಗ ಬಟರ್ ಫ್ರೂಟ್ನ ಕಟ್ ಮಾಡ್ಕೊಳ್ಳೋಣ. ಇದು ಮಧ್ಯದಲ್ಲಿ ಬೀಜ ಇರುತ್ತೆ, ಈ ಥರ ಸುತ್ತಲೂ ಕಟ್ ಮಾಡ್ಕೊಬೇಕು. ಆಗ ಇದು ಓಪನ್ ಮಾಡಿದ್ರೆ ಈ ಥರ ಬರುತ್ತೆ. ಬೀಜನ ತೆಗೆದುಬಿಟ್ಟು ಒಂದು ಬೌಲ್ಗೆ ಅದ್ರಾಗಿರೋ ಹಣ್ಣೆಲ್ಲನ ತೆಗೆದಾಕೋಬೇಕು. ಈಗ ಇದನ್ನು ಒಳಗಡೆದೆಲ್ಲ ನೀಟಾಗಿ ತುಂಬ ಈಸಿಯಾಗಿ ಬರುತ್ತೆ. ಇದು ಏನು ಗಟ್ಟಿ ಇರಲ್ಲ, ಏನಿಲ್ಲ, ಬೆಣ್ಣೆ ಥರನೇ ಇರುತ್ತೆ ಸೇಮ್. ಇದನ್ನು ಬೇಕಾದರೆ ಹಂಗೆ ಕೂಡ ಶುಗರ್ ಹಾಕೊಂಡು ತಿನ್ಬೋದು. ಇದು ಜ್ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಗೆ ತುಂಬ ಒಳ್ಳೆಯದಿದು. ಬೆಣ್ಣೆ ಥರ ಇರುತ್ತೆ, ಆದರೆ ಇದರಲ್ಲಿ ಒಂಚೂರು ಸ್ವೀಟ್ ಇರಲ್ಲ, ಸಪ್ಪೆ. ಇದು ಫುಲ್ಲು ಸಪ್ಪೆಯಾಗಿರುತ್ತೆ. ಸ್ವಲ್ಪ ಜಾಸ್ತಿ ಸಕ್ಕರೆ ಹಾಕ್ಬೋದು. ನೀವು ಬೇಕಾದ್ರೆ ಹಿಂಗೆ ಕೂಡ ಶುಗರ್ ಹಾಕ್ಕೊಂಡು ತಿನ್ಬೋದು. ಆದರೆ ಜ್ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಮತ್ತು ಹೆಲ್ತು ಮಿಲ್ಕು ಎಲ್ಲ ಸೇರೋದ್ರಿಂದ ಥರ ಮೂಳೆಗೆಲ್ಲ ಚೆನ್ನಾಗಾಗುತ್ತೆ. ಎಲ್ಲ ನೀಟಾಗಿ ತೆಗೆದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಜಾರ್ಗೆ ಈ ಬಟರ್ ಫ್ರೂಟ್ ಹಾಕ್ಕೊತಾ ಇದ್ದೀನಿ, ಆಮೇಲೆ ಶುಗರ್ ಹಾಕ್ಕೊತಾ ಇದ್ದೀನಿ, ಆಮೇಲೆ ಸ್ವಲ್ಪ ಹಾಲು ಹಾಕಿ ಮಿಕ್ಸಿಲಿ ರುಬ್ಬೋತೀನಿ. ಈ ಥರ ಬೆಣ್ಣೆದು ನೈಸಿಗೆ ರುಬ್ಕೋಬೇಕು. ನೈಸ್ಗೆ ಫುಲ್ ನೈಸಿಗೆ ರುಬ್ಕೊಂಡು ರುಬ್ಬಿರೋದನ್ನ ಹಾಲೊಳಗೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ರೆಡಿ ಆಗಿದೆ, ಸರ್ವ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಬಟರ್ ಫ್ರೂಟ್ ಜ್ಯೂಸ್ ರೆಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು ಆಲ್.